ಅವಕಾಶಕ್ಕಾಗಿ ಧನ್ಯವಾದಗಳು ಸನ್ಮಾನ್ಯ ಸಭಾಪತಿಗಳೇ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಏನು ಈ ವರ್ಷದ ಬಜೆಟನ್ನು ಮಂಡನೆ ಮಾಡಿದ್ದಾರೆ, ಅದರಲ್ಲಿಯ ಎಲ್ಲ ವಿಷಯಗಳನ್ನು ನಾನು ಉಲ್ಲೇಖ ಮಾಡುವ ಬದಲು ಭಾಳ ಸಲ ಅವಕಾಶ ಸಿಗದೇ ಇರುವಂಥ ಒಂದು ಮಹತ್ವದ ವಿಷಯ ಅಂದರೆ ಒಟ್ಟಾರೆಯಾಗಿ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ನಾನಿಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಬುಡಕಟ್ಟು ಜನಾಂಗದ ವಿಷಯದಲ್ಲಿ ಹೇಳೋದಾದರೆ 2 ಕಾರಣಗಳಿಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಅರ್ಪಿಸಬೇಕು. ಕೊನೆಯಲ್ಲಿ ಬಜೆಟ್ ಬಗ್ಗೆ ನನ್ನ ಅಭಿಪ್ರಾಯ ನಾನು ಹೇಳ್ತೇನೆ. ಒಂದು, ನಾವು ಭಾಳ ದಿನಗಳಿಂದ ಭಾಳ ವರ್ಷಗಳಿಂದ ಕೇಳ್ತಾ ಬಂದಿದ್ವಿ, ಒಟ್ಟಾರೆ 50 ಏನು ಬುಡಕಟ್ಟು ಪಂಗಡ ಇದೆ, ಅದರಲ್ಲಿ ಸುಮಾರಾಗಿ 40ರಿಂದ 45, 48 ಪಂಗಡಗಳು ಅತ್ಯಂತ ಹಿಂದುಳಿದಿರುವಂಥ ಪಂಗಡ, ಪ್ರಿಮಿಟಿವ್ ಟೈಪ್ ಅಂತ ಕೂಡ ಕರೀತಾರೆ. ಒಂದು ಜೇನು ಕುರುಬ, ಕೊರಗ, ಹೀಗೆ ಸಣ್ಣ ಸಣ್ಣ ಪಂಗಡಗಳು. ಅವರ ಅಭಿವೃದ್ಧಿಗೋಸ್ಕರ ಒಂದು ನಿಗಮ ಮಾಡಬೇಕನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ನಿಗಮವನ್ನು ಮಾಡುವಂಥ ಒಂದು ವಿಚಾರವನ್ನು ಬಜೆಟ್ನಲ್ಲಿ ಇಟ್ಟಿದ್ದಾರೆ. ಜೊತೆಗೆ ನಾನು ವಿನಂತಿ ಮಾಡಿಕೊಳ್ತೇನೆ, ನಿಗಮ ರಚನೆ ಮಾಡಿದ ಮೇಲೆ ಅದಕ್ಕಿಟ್ಟಿರುವಂಥ ಹಣವನ್ನು ಸಂಪೂರ್ಣವಾಗಿ ನಮ್ಮ ವಿಕಾಸಕ್ಕೆ ಬಳಸಬೇಕು ಅನ್ನುವಂಥ ಮಾತನ್ನು ಹೇಳ್ತೇನೆ. ಎರಡನೇದು ಅಭಿನಂದನಿಸುವಂಥ ಕಾರಣ ಅಂದರೆ, ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಲ್ಲಿ ಒಂದು ಕಾಲೇಜ್ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭಿಸಬೇಕು ಅನ್ನುವಂಥ ಒಂದು ವಿನಂತಿಯನ್ನು ನಾನು ಮಾಡಿಕೊಂಡಿದ್ದೆ ಕಳೆದ ಅಧಿವೇಶನದಲ್ಲಿ. ಮುಖ್ಯಮಂತ್ರಿಗಳು ಒಂದು 50 ವಿದ್ಯಾರ್ಥಿಗಳ ಒಂದು ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭಿಸುವ ಭರವಸೆ ನೀಡಿದ್ದಾರೆ. ಆ ವಿದ್ಯಾರ್ಥಿ ನಿಲಯ ಪ್ರಾರಂಭಿಸಬೇಕು ಇದೇ ವರ್ಷ ಅನ್ನುವಂಥ ವಿನಂತಿ ಮಾಡ್ತಾ ಆ ಕಾರಣ ಕೂಡ ನಾನು ಧನ್ಯವಾದನ ಅರ್ಪಿಸ್ತೇನೆ. ಆದರೆ ಇನ್ನೂ ಅನೇಕ ವಿಷಯಗಳು ಬಜೆಟ್ನಲ್ಲಿ ಸೇರಬೇಕಾಗಿರುವಂಥದ್ದು, ಸೇರದೇ ಇರುವಂಥದ್ದು ಇದೆ. ನಾನು ಒಂದೊಂದಾಗಿ ಉಲ್ಲೇಖ ಮಾಡೋದಾದರೆ, ನಾನು ಹೇಳಿದೆ 50 ಏನು ಪರಿಶಿಷ್ಟ ಪಂಗಡಗಳಿದೆ, ಅವರ ಅಭಿವೃದ್ಧಿ ಆಗದಿರ್ಲಿಕ್ಕೆ ಮೂಲ ಇರುವಂಥ ಒಂದೇ ಒಂದು ಕಾರಣ ಅಂದರೆ ಅರಣ್ಯ ಹಕ್ಕು ಕಾಯ್ದೆ ಅನ್ನುವಂಥದ್ದು. 2006ರಲ್ಲಿ ಈ ಬುಡಕಟ್ಟು ಜನಾಂಗದ ಅಭಿವೃದ್ಧಿಗಾಗಿ ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂತು. 2008 ಮತ್ತು 2012ರಲ್ಲಿ ಅದು ಅಮೆಂಡ್ಮೆಂಟ್ ಕೂಡ ಆಯಿತು. ದೇಶದ ಅನೇಕ ರಾಜ್ಯಗಳಲ್ಲಿ, ಉತ್ತರದ ರಾಜ್ಯಗಳಲ್ಲಿ 100ಕ್ಕೆ 100, 90%, 80% ಅದು ಕಾರ್ಯರೂಪಕ್ಕೆ ಬಂದಿದೆ. ಆದರೆ ಕರ್ನಾಟಕದಲ್ಲಿ ಕಳೆದ ಸುಮಾರು 10-20 ವರ್ಷ ಕಳೆದರೂ ಅದು 30-33% ಇಂಪ್ಲಿಮೆಂಟೇಷನ್ ಆಗಿದೆ, ಅಂದರೆ ಹಕ್ಕುಪತ್ರ ಸಿಕ್ಕಿದೆ. ಆ ಹಕ್ಕುಪತ್ರ ಸಿಕ್ಕಿದರೂ ಕೂಡ ಅನೇಕ ಸಮಸ್ಯೆ ಇದೆ. ಉದಾಹರಣೆಗೆ ಹಕ್ಕುಪತ್ರದಲ್ಲಿರುವಂಥ 11 ಮತ್ತು 9ನೇ ಕಾಲಮ್ನಲ್ಲಿ ಯಾರು ಆ ಜಮೀನಿನ ಹಕ್ಕುಪತ್ರದ ಮಾಲಕ ಇದ್ದಾನೋ ಅವನ ಹೆಸರು ಬರದೇ ಇದ್ದರೆ ಆ ಹಕ್ಕುಪತ್ರ ಯಾವ ಕೆಲಸಕ್ಕೂ ಬರೋದಿಲ್ಲ. ಒಂದೇ ಒಂದು ಕೆಲಸ ಅಂದರೆ ಅರಣ್ಯ ಇಲಾಖೆಯವರು ಬಂದು ನಮ್ಮನ್ನು ಅಲ್ಲಿಂದ ಎಬ್ಸೋದಿಲ್ಲ ಅನ್ನೋದು ಮಾತ್ರ ಬಿಟ್ಟರೆ ಯಾವುದೇ ಬ್ಯಾಂಕಿನ ಸಾಲ ಸಿಗೋದಿಲ್ಲ, ಯಾವುದೇ ಸರ್ಕಾರ ಯೋಜನೆ ಸಿಗೋದಿಲ್ಲ, ತೋಟಗಾರಿಕೆ ಕೃಷಿ ಇಲಾಖೆ ಸೌಲಭ್ಯಗಳಲ್ಲಿ ಸಿಗೋದಿಲ್ಲ. ಒಟ್ಟಾರೆ ಅದು ಇಟ್ಕೊಂಡಿರ್ಬೋದು ಅಷ್ಟೇ ಬಿಟ್ಟರೆ ಬೇರೆ ಯಾವುದೂ ಉಪಯೋಗ ಸಿಗೋದಿಲ್ಲ. ಹೀಗಾಗಿ ಆ ಅರಣ್ಯ ಹಕ್ಕುಪತ್ರದ ಕೊಡುವಂಥ ಪ್ರಕ್ರಿಯೆ ವೇಗ ಸಿಗಬೇಕು. ಅದಕ್ಕೆ ಜೊತೆಯಲ್ಲಿ ಅತ್ಯಂತ ಭದ್ರವಾದಂಥ ಒಂದು RTC ಅಂತ ಏನು ಕರಿತೇವೆ, ಆ ಮಾಲಕತ್ವದ ಪತ್ರ ನಮಗೆ ಕೊಡಬೇಕು. 11 ಮತ್ತು 9ನೇ ಕಾಲಮ್ನ ಬಂದಾಗ ಸರ್ಕಾರದ ಗಂಗಾ ಕಲ್ಯಾಣ ಇರ್ಬೋದು, ಬೇರೆ ಬೇರೆ ಯೋಜನೆಗಳು ನಮಗೆ ಲಾಗೂ ಆಗ್ತದೆ ಅನ್ನುವಂಥ ಕಾರಣಕ್ಕಾಗಿ ಅರಣ್ಯ ಹಕ್ಕು ಕಾಯ್ದೆಯನ್ನು ಸಂಪೂರ್ಣವಾಗಿ ಸರ್ಕಾರ ತರಬೇಕು ಅನ್ನುವಂಥದ್ದನ್ನು ಬಜೆಟ್ನಲ್ಲಿ ಉಲ್ಲೇಖ ಮಾಡಲಿಲ್ಲ. ಮಾಡಬೇಕನ್ನುವಂಥ ಮಾತನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಂತರ ಅನೇಕ ಕಡೆ ನಮ್ಮ ವಿದ್ಯಾರ್ಥಿ ವಸತಿ ಶಾಲೆಗಳಿದೆ, ಬುಡಕಟ್ಟು ಜನಾಂಗದ ವಸತಿ ಶಾಲೆಗಳು. ಅದರಲ್ಲಿ ತುಂಬ ಕಡೆ 3-4 ಸಮಸ್ಯೆ ನಾವು ಕಾಣ್ತೇವೆ. ಮೊದಲನೇದಾಗಿ, ಮೊನ್ನೆ ಮಾತಾಡಬೇಕಾದ್ರೆ ಸನ್ಮಾನ್ಯ ಒಬ್ಬರು ಸದಸ್ಯರು ಹೇಳಿದರು, ನಾವು ಬಕೆಟು ಹಿಡಿದು, ತಂಬಿಗೆ ಹಿಡಿದು, ಹಾಸಿಗೆ ಹಿಡಿದು ಎಲ್ಲ ಕೊಡ್ತೀವಿ, ಆಹಾರ ಕೊಡ್ತೀವಿ ಅಂತ. ಆದರೆ ಪ್ರಮುಖವಾಗಿ ಅಲ್ಲಿರುವಂಥ ಶಿಕ್ಷಕರು ಏನಿದ್ದಾರೆ, ಅಲ್ಲಿಯೂ ಕೂಡ ಗುತ್ತಿಗೆ ಆಧಾರದಲ್ಲಿ ಶಿಕ್ಷಕರು ಇರ್ತಾರೆ. ಅತ್ಯಂತ ಒಳ್ಳೆಯ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನಮಗೆ ಶಾಲೆನ ಪ್ರಾರಂಭಿಸಿದ್ದಾರೆ. ಆದರೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ, ಮೈಸೂರು ಇರ್ಬೋದು, ಚಾಮರಾಜನಗರ ಇರ್ಬೋದು, ಕೊಡಗು ಇರ್ಬೋದು, ರಾಮನಗರ ಇರ್ಬೋದು, ಈ ಎಲ್ಲ ಜಿಲ್ಲೆಗಳಲ್ಲಿರುವಂಥ ಶಾಲೆಗಳಲ್ಲಿ ಶಿಕ್ಷಕರ ತುಂಬ ದೊಡ್ಡ ಪ್ರಮಾಣದಲ್ಲಿ ಕೊರತೆ ಇದೆ. ಅನೇಕ ಕಡೆ ಅಲ್ಲಿ ವಸತಿಗೆ ಇರಬೇಕಾದಂಥ ನರ್ಸ್ಗಳ ಕೊರತೆ ಇದೆ, ವಾಚ್ಮ್ಯಾನ್ಗಳ ಕೊರತೆ ಇದೆ. ಕಳೆದ ವರ್ಷ ನಾವು ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ಘಟನೆ ಕೇಳಿದ್ದೀವಿ, ಒಂದು ಹೆಣ್ಣುಮಗಳ ಕತೆ.
ಆ ರೀತಿಯಂಥ ಘಟನೆಗಳಾಗಲಿಕ್ಕೆ ಈ ನರ್ಸ್ಗಳಿರ್ಬೋದು, ವಾಚ್ಮೆನ್ಗಳು ಇರುವಂಥದ್ದು ಕಾರಣ ಆಗ್ತದೆ. ಒಟ್ಟಾರೆಗೆ ಅಲ್ಲಿಯ ಒಟ್ಟಾರೆ ಸಿಬ್ಬಂದಿಗಳೇನಿದ್ದಾರೆ ಅವರು ಸರಿಯಾಗಿ ಪೂರ್ಣ ಸಮಯದ ಸಿಬ್ಬಂದಿಗಳು ಕೊಡದೇ ಇದ್ದರೆ, ಶಿಕ್ಷಕರನ್ನು ಕೊಡದೇ ಇದ್ದರೆ ಭಾಳ ಸಮಸ್ಯೆ ಆ ಹಾಸ್ಟೆಲ್ಗಳಿಗೆ ಆಗ್ತದೆ ಅನ್ನೋಂಥ ಕಾರಣಕ್ಕಾಗಿ ಶಿಕ್ಷಕರನ್ನು ನೇಮಿಸ್ಕೊಳ್ಬೇಕು ಅನ್ನೋಂಥ ಜೊತೆಗೆ ಉಳಿದೆಲ್ಲ ಸಿಬ್ಬಂದಿಗಳನ್ನು ನೇಮಿಸ್ಕೊಳ್ಬೇಕು ಅನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಬುಡಕಟ್ಟು ಜನಾಂಗದ ಭಾಳ ಸಮಸ್ಯೆ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಒಂದು ಆಯೋಗವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ರಚನೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ರಚನೆ ಮಾಡಿ ಪೂರ್ಣ ಪ್ರಮಾಣದ ಅಧಿಕಾರಿಗಳ ಅಲ್ಲಿ ತಂಡ ಇರಬೇಕು, ಇಲ್ಲಾಂದರೆ ಕೇವಲ ಅಲ್ಲಿ ಆಫೀಸಿಗೆ ಹೋಗಿ ಬಾಗಿಲು ತಟ್ಟಿ ಬರುವಂಗೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಳ್ಳೆಯ ಯೋಜನೆ, ಅದನ್ನು ಪೂರ್ಣ ಪ್ರಮಾಣದ ಸಿಬ್ಬಂದಿಗಳಲ್ಲಿ ಕೊಡಬೇಕು ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಅನುದಾನದ ಬಳಕೆ ಬಗ್ಗೆ ಈಗಲೇ ಮಾತಾಡಿದಂಥ ಮಾನ್ಯ ಸದಸ್ಯರು ಹೇಳಿದರು. ಬಳಕೆ ಬಗ್ಗೆ ನಮಗೆ ಎಲ್ರಿಗೂ ಗೊತ್ತಿದೆ, ನಮ್ಮ ಪರಿಶಿಷ್ಟ ಪಂಗಡದ ಅನುದಾನ ಏನಿದೆ ಪೂರ್ಣ ಪ್ರಮಾಣದಲ್ಲಿ 1 ವರ್ಷವೂ ಬಳಕೆ ಆಗಲಿಲ್ಲ. ನಮ್ಮ ಸಹೋದರಿ ಮಾತಾಡಬೇಕಾದ್ರೆ ಹೇಳಿದರು, ಅಂದರೆ ಅದು ಬೇರೆ ಬೇರೆ ಸರ್ಕಾರದ ಬೇರೆ ಬೇರೆ ಯೋಜನೆಗಳಿಗೆ ಹೋಗುತ್ತೆ. ಅದು ಆಹಾರ ಇಲಾಖೆಯ ಯೋಜನೆಗಿರ್ಬೋದು, ಗ್ಯಾರಂಟಿಗಳಿಗಿರ್ಬೋದು, ಅಥವಾ ಎಲ್ಲ ಸುಮಾರು 40ಕ್ಕಿಂತ ಹೆಚ್ಚು ಇಲಾಖೆಗಳಿಗೆ ಅನುದಾನನ ಸ್ವಲ್ಪ ಸ್ವಲ್ಪ ಹಂಚಿರ್ತಾರೆ. ಆದರೆ ಅನೇಕ ಇಲಾಖೆಯವರು ಬುಡಕಟ್ಟು ಜನಾಂಗದ ಕಾರ್ಯಕ್ರಮನೇ ಅಲ್ಲಿ ಜಾರಿಗೊಳಿಸೋದಿಲ್ಲ. ಹೀಗಾಗಿ ಅಲ್ಲೇ ಉಳಿದದು ಮಾರ್ಚ್ ಕೊನೆಗೆ ಅದು ವಾಪಸ್ ಬರುವಂಥ ಪ್ರಸಂಗಗಳು ನಡೀತಾನೇ ಇದೆ. ಹೀಗಾಗಿ ಏನು ನಮಗಾಗಿ ಇಟ್ಟಿರೋಂಥ ಬಜೆಟಲ್ಲಿ ಹಣ ಇಟ್ಟಿದ್ದಾರೆ ಅದು ಸಂಪೂರ್ಣವಾಗಿ ನಮಗೆ ಬಳಕೆ ಆಗಬೇಕು ಅನ್ನೋಂಥ ಮಾತನ್ನು ಕೂಡ ವಿನಂತಿ ಮಾಡಿಕೊಳ್ತೇನೆ. ಇನ್ನು 2022ರಲ್ಲಿ ನಮ್ಮ ಬುಡಕಟ್ಟು ಜನಾಂಗದ ಅನುದಾನದ ಪ್ರಮಾಣ ಏನಿದೆ ಮೀಸಲಾತಿಯಲ್ಲಿ ಅದು 3ರಿಂದ 7ಕ್ಕೆ ಏರಿಸಿದ್ರು ಆಗಿನ ಬೊಮ್ಮಾಯಿಯವರ ಸರ್ಕಾರ, ನಾವೆಲ್ಲ ನೋಡಿದ್ದೀವಿ. ಅದನ್ನು ಪುನಃ ಈ ವರ್ಷ ಕಡಿಮೆ ಮಾಡಿ 3% ನಮಗೆ ಅನುದಾನ ಅದು ಮೀಸಲಾತಿಯಲ್ಲಿ ಕೊಡ್ತೇನೆ ಅಂತ ಹೇಳ್ತಾ ಸರ್ಕಾರ ಉಲ್ಲೇಖ ಮಾಡಿದ್ದಾರೆ ಈ ಬಜೆಟ್ನಲ್ಲಿ. ನಾನು ವಿನಂತಿ ಮಾಡಿಕೊಳ್ತೇನೆ, ಅದನ್ನು ಪುನಃ 7% ನಮಗೆ ಬುಡಕಟ್ಟು ಜನಕ್ಕೆ ಕೊಡುವಂಗೆ ಆಗಬೇಕು ಅನ್ನೋದು ಕೂಡ ಬಜೆಟ್ನಲ್ಲಿ ಉಲ್ಲೇಖ ಆಗಬೇಕು ಅಂತ ಸೇರಿಸ್ಬೇಕು ಅನ್ನೋಂಥ ಮಾತನ್ನು ಇಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿಯಲ್ಲಿ ನಾನು ಮೊನ್ನೆ ಅಷ್ಟೇ ಉಲ್ಲೇಖ ಮಾಡಿದೆ ನಮ್ಮ ಜನಾಂಗದ ಕಾಡಿನ ಸಮಸ್ಯೆಯನ್ನು. 1965 ಈಚೆ ಇವತ್ತಂದರೆ ಕಳೆದ ವರ್ಷದವರೆಗೆ ಅನೇಕ ಯೋಜನೆಗಳಿಗೆ, ಸರ್ಕಾರದ ರಾಷ್ಟ್ರೀಯ ಅಥವಾ ರಾಜ್ಯದ ಯೋಜನೆಗಳಿಗಾಗಿ ಬುಡಕಟ್ಟು ಜನಾಂಗವನ್ನು ಕಾಡಿನಿಂದ ಆಚೆ ಬಿಸಿ ಹಾಕ್ತಾರೆ. ನಮಗೆ ಕೊಡಗು ಜಿಲ್ಲೆ ಇರ್ಬೋದು, ಚಾಮರಾಜನಗರ ಜಿಲ್ಲೆ, ಮೈಸೂರು ಜಿಲ್ಲೆ ತುಂಬ ಉದಾಹರಣೆ ಇದೆ. ಪಕ್ಕದ ರಾಮನಗರ ಜಿಲ್ಲೆಯಲ್ಲಿ, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಈ ಉದಾಹರಣೆಗಳಿದೆ. ಕಷ್ಟ ಏನಪ್ಪ ಅಂತಂದರೆ ಅದಕ್ಕೆ ಬೇಕಾದಂಥ ಪರಿಪೂರ್ಣ ಪುನರ್ವಸತಿ ಯೋಜನೆ ಮಾಡಿದರೆ ಚಿಂತೆ ಇಲ್ಲ. ನಾನು ಸುಮ್ಮನೆ ಒಂದು ಸಲ ಉಲ್ಲೇಖ ಮಾಡ್ತೇನೆ, ಇದರಲ್ಲಿ ಒಂದೂ ಕೂಡ ಪುನರ್ವಸತಿ ಕೇಂದ್ರಗಳು ಈವರೆಗೆ ಸನ್ಮಾನ್ಯ ಸಭಾಪತಿಗಳೇ ಪರಿಪೂರ್ಣವಾಗಿ ಅಲ್ಲಿ ಅಭಿವೃದ್ಧಿ ಆಗಿಲ್ಲ. ಹುಣಸೂರು ತಾಲೂಕು ತಗೊಳ್ಳೋದಾದರೆ ನಾವು ನಾಗಪುರ 1 ಇರ್ಬೋದು, 2, 3, 4ರಿಂದ 6ವರೆಗೆ ಹಾಡಿಗಳು, ಹಾಗೆ ಹೆಬ್ಬಾಳ ಪುನರ್ವಸತಿ ಕೇಂದ್ರ, ಶೆಟ್ಟಿಹಳ್ಳಿ A-B ಪುನರ್ವಸತಿ ಕೇಂದ್ರ, HD ಕೋಟೆಯಲ್ಲಿ ಬರುವಂಥ ಬಸವನಗಿರಿ A-B ಕೇಂದ್ರಗಳು, ಸೊಳ್ಳೆಪುರ ಹಾಡಿ ABC, ಹಾಗೆ ಮಾಸ್ತಿಗುಡಿ ಹಾಡಿ, ಪಕ್ಕದ ರಾಮನಗರ ಜಿಲ್ಲೆಗೆ ಹೋಗೋದಾದರೆ ಅಲ್ಲಿ ಕಾರ್ಯಮಾಳ ಪುನರ್ವಸತಿ ಕೇಂದ್ರ, ಆಮೇಲೆ ಮೆಕ್ಕನಮನೆಹಳ್ಳಿ ಪುನರ್ವಸತಿ ಕೇಂದ್ರ, ಈ ಥರ ಅನೇಕ ಪುನರ್ವಸತಿ ಕೇಂದ್ರಗಳಿದೆ. ಅಲ್ಲಿಂದ ಆಚೆ ಬಂದಂಥ ನಮ್ಮ ಬುಡಕಟ್ಟು ಸಮುದಾಯದವರಿಗೆ ಈ ಹೊರಗಡೆ ಬದುಕೋದೇ ಕಷ್ಟ. ಕಾಡಿನ ಕಿರುಕಾಡು ಉತ್ಪನ್ನಗಳನ್ನು ಸಂಗ್ರಹ ಮಾಡಿ ಅದನ್ನು ಬೇರೆ ಬೇರೆ ಕಾರಣಕ್ಕಾಗಿ ಬೇರೆಯವರಿಗೆ ಮಾರಾಟ ಮಾಡಿ ಬದುಕು ಸಾಗಿಸುವಂಥ ನಮ್ಮ ಜನ ಇವತ್ತು ಜೇನು ತರಬೇಕಂದ್ರೂ ಕೂಡ ಕಾಡಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಜೇನಿನ ಹೆಸರಲ್ಲಿಯೇ ಒಂದು ಸಮುದಾಯ ಇದೆ, ಜೇನು ಕುರುಬ ಅಂತೇಳಿ. ಅವರ ಕಷ್ಟ ಎಷ್ಟಿದೆ ಅಂದರೆ ಜೇನು ಸಂಗ್ರಹ ಮಾಡೋದು ಬಿಟ್ಟು ಬೇರೆ ಉದ್ಯೋಗನೇ ಬರ್ತಿರಲಿಲ್ಲ ಅವರಿಗೆ. ಇವತ್ತು ಆಚೆ ಉದ್ಯೋಗನೆಲ್ಲ ಈಚೆ, ಅವರ ಸಂಸ್ಕೃತಿ ಪರಂಪರೆ ಕೂಡ ಇಲ್ಲ, ಆ ರೀತಿ ಸ್ಥಿತಿ ಅವ್ರದ್ದಾಗಿದೆ. ಹಾಗಾಗಿ ಈ ಕಾಡಿನ ಏನು ಕಿರುಕಾಡು ಉತ್ಪನ್ನ ಇದೆ ಅದನ್ನು ಸಂಗ್ರಹ ಮಾಡಿ ಮಾರಾಟ ಮಾಡಬೇಕಂತ ಇರುವಂಥ ಲ್ಯಾಂಪ್ ಸೊಸೈಟಿಗಳಿದೆ. ಆ ಲ್ಯಾಂಪ್ ಸೊಸೈಟಿಗಳು ಕೂಡ ಇವತ್ತಿನ ಯಶಸ್ವಿ ಆಗಿದೆ ಅಂತ ಹೇಳುವಾಗಿಲ್ಲ. ಸರ್ಕಾರ ಕೊಡುವಂಥ ಅಲ್ಪ ಅನುದಾನದಲ್ಲಿ ನಡೆಸ್ತಾ ಇದ್ದಾರೆ. ಆದರೆ ಕಾಡಿನೊಳಗಡೆ ಹೋಗಲಿಕ್ಕೆ ಅಲ್ಲಿ ಪ್ರವೇಶನೇ ಇಲ್ಲದೇ ಇರೋದರಿಂದ ಕಾಡಿನ ಕಿರುಕಾಡು ಉತ್ಪನ್ನ ತರೋದು ಕಷ್ಟ, ಲ್ಯಾಂಪ್ ಸೊಸೈಟಿಗಳು ನಡೆಸೋದು ಕಷ್ಟ. ಎರಡನೇದು, ನಮಗೆ ಕಾಡಿನ ಹಾಕಿರೋದ್ರಿಂದ ಆಗುವಂಥ ಸಮಸ್ಯೆ ಅಂದರೆ, ನಾನು ಸನ್ಮಾನ್ಯ ಸಭಾಪತಿಗಳೇ ರಾಮನಗರ ಜಿಲ್ಲೆಯ ಒಂದು ಹಾಡಿಗೆ ಹೋಗಿದ್ದೆ, ಹಳ್ಳಿಗೆ, ಹಕ್ಕಿ ಪಿಕ್ಕಿ ಜನಾಂಗದ ಹಾಡಿ ಅದು. ಅವ್ರು ಹೇಳಿದರು, ನಮಗೆ ಕಾಡಿನಿಂದ ಹೊರಗೆ ಹಾಕಿ ಸುಮಾರು 1985ರಲ್ಲಿ ಅವ್ರಿಗೆ ಈಚೆ ತಂದಿರುವಂಥದ್ದು. ಈವರೆಗೆ ಒಬ್ಬ ವ್ಯಕ್ತಿ ತೀರ್ಕೊಂಡ್ರೆ ಅವನನ್ನು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಜಾಗ ಇಲ್ಲ. ಊರಿನ ಸಮಸ್ಯೆನ ಅವರಿಗೆ ಕೊಡೋದಿಲ್ಲ, ಕಾಡಿನಲ್ಲಿ ಹೋಗಲಿಕ್ಕೆ ಅವಕಾಶ ಇಲ್ಲ.
ಆ ಕಾಡಿನ ಅಂಚಿನಲ್ಲಿ ಈ ರೈಲ್ವೆ ಹಳಿಯ ಬೇಲಿನ ಹಾಕಿರ್ತಾರೆ. ಆ ವ್ಯಕ್ತಿ ತೀರ್ಕೊಂಡ್ರೆ ಇವರು ರಾತ್ರಿ ಕಳ್ಳರ ಥರ ಶವ ತೊಗೊಂಡೋಗಿ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು. ಪ್ರತ್ಯಕ್ಷ ನಾನು ಹೋಗಿ ನೋಡಿದೆ, ಸ್ಮಶಾನ ಎಲ್ಲ ಒಳಗಡೆ ಇದೆ. ಅದಾದಮೇಲೆ ಅವರ ಕಲ್ಯಾಣಿ ಅಂತ ಕರೀತಾರೆ, ಕುಡಿಯೋ ನೀರಿನ ಕಲ್ಯಾಣಿಗಳು. ಇದನ್ನು ಅನೇಕ 2-3 ಜಿಲ್ಲೆಗಳ ಉದಾಹರಣೆ ಕೊಡ್ತೇನೆ. ಆ ಕಲ್ಯಾಣಿಗಳೆಲ್ಲ ಒಳಗಡೆ ಇದೆ, ಹೊರಗಡೆ ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ಆ ಕಾರಣಕ್ಕೆ ಆ ಕಷ್ಟ ಕೂಡ ಅವರಿಗಿದೆ. ಇನ್ನೂ ಬಹಳ ವಿಶೇಷ ಅಂದರೆ ಅವರು ಪೂಜಾ ಸ್ಥಳಗಳು, ಅದು ಕಬ್ಬಾಳಮ್ಮ ಅಂತ ಕರೀತಾರೆ, ಕುಮಾರಣ್ಣ ಕರೀತಾರೆ, ಜಡೇಸ್ವಾಮಿ ಅಂತ ಕರೀತಾರೆ, ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಆ ಎಲ್ಲ ದೇವರುಗಳು ಇರುವಂಥದ್ದು ಕಾಡಿನಲ್ಲಿ. ಅವರು ದೇವರಿರೋದು ಕಾಡಿನಲ್ಲಿ, ಅವ್ರ ನಂಬಿಕೆ ಇಟ್ಕೊಂಡಿರೋದು ಊರಲ್ಲಿ. ಅಲ್ಲಿ ವರ್ಷಕ್ಕೊಂದು ಜಾತ್ರೆ ಮಾಡಲಿಕ್ಕೆ ಕೂಡ ಹೋಗುವಂಥ ಅವಕಾಶ ಇಲ್ಲ. ಎಷ್ಟು ಪ್ರದೇಶ ಅದು ಹುಲಿ ಸಂರಕ್ಷಣೆಗಿರ್ಬೋದು, ಆನೆ ಸಂರಕ್ಷಣೆಗಿರ್ಬೋದು, ಅಥವಾ ರಾಷ್ಟ್ರೀಯ ಯಾವುದೇ ಯೋಜನೆಗೆ ಬೇಕೋ ಅದಕ್ಕಿಂತ ಹೆಚ್ಚು 100 ಕಿಲೋಮೀಟರಷ್ಟು ಜಾಗವನ್ನು, ಏಕರಷ್ಟು ಜಾಗವನ್ನು ಬೇಲಿ ಹಾಕಿ ಅವ್ರಿಗೆ ಬರಲಿಕ್ಕೆ ಕೊಡದೇ ಇರೋದ್ರಿಂದ ಅವರೆಲ್ಲ ಸಂಸ್ಕೃತಿ ಅವ್ರು ಅಲ್ಲಿ ಬಿಟ್ಟು ಅವ್ರು ಇಲ್ಲಿ ಬದುಕ್ತಾರೆ. ಈ ಪುನರ್ವಸತಿ ಕೇಂದ್ರಗಳಲ್ಲಿ ಅಲ್ಲಿ ಕೂಡ ಸರಿಯಾದ ನೀರಿಲ್ಲದೆ ಇರ್ಬೋದು, ವಿದ್ಯುತ್ ಇಲ್ಲದೆ ಇರ್ಬೋದು. ಈ ವಿಚಾರನ ವಿಶೇಷವಾಗಿ ಪುನರ್ವಸತಿ ವಿಚಾರನ ಬಜೆಟ್ನಲ್ಲಿ ಸೇರಿಸಬೇಕು ಅನ್ನೋಂಥ ವಿನಂತಿಯನ್ನು ನಾನು ಇಲ್ಲಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಹಾಗೆ ಇನ್ನೂ ಒಂದಷ್ಟು ಸಂಗತಿಗಳನ್ನ ಉಲ್ಲೇಖ ಮಾಡೋದಾದರೆ, ಸನ್ಮಾನ್ಯ ಸಭಾಪತಿಗಳೇ, ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಯಾರೆಲ್ಲ, ನಾನು ಅವಾಗ ಉಲ್ಲೇಖ ಮಾಡಿದೆ, ಆದರೂ ಒಂದು ಅಂಶ ಬಿಟ್ಟು ಹೋಗಿದೆ, ಯಾರಿಗೆಲ್ಲ ಜಾಗ ಕೊಟ್ಟಿದ್ದಾರೋ ಆ ಜಾಗದ ಏನು ಮಾಲಕತ್ವದಲ್ಲಿ ಕೃಷಿಗಾಗಿ ಅನ್ನುವಂಥ ಪಾಯಿಂಟನ್ನು ಸೇರಿಸದೇ ಇರೋದರಿಂದ ಕೊಟ್ಟಿರುವಂಥ ಸ್ವಲ್ಪ ಜಾಗದಲ್ಲಿ ಕೂಡ ಯಾವುದೇ ಬೆಳೆ ಮಾಡಲಿಕ್ಕೆ ಆಗೋದಿಲ್ಲ. ವಸತಿಗಾಗಿ ಅಂತ ಬರೆದಿರ್ತಾರೆ. 5 ಗುಂಟ 10 ಗುಂಟ ಅರ್ಧ ಎಕರೆವರೆಗೂ ಸಿಕ್ಕಿದಂಥ ಜಾಗ, ಅದರಲ್ಲಿ ವಸತಿಗಾಗಿ ಇರೋದನ್ನ ಬೇರೇನು ಮಾಡಲಿಕ್ಕಾಗಲ್ಲ. ಅದನ್ನು ಕೂಡ ಸೇರಿಸಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ನಮ್ಮ ಬುಡಕಟ್ಟು ಜನಾಂಗದ ಎಲ್ಲ ಸುಮಾರು 50 ಪಂಗಡಗಳ ವಿದ್ಯಾರ್ಥಿ ಅಥವಾ ಯುವಕರಲ್ಲಿ ಒಂದು ಶಕ್ತಿ ಮತ್ತು ತಾಳ್ಮೆ ಭಾಳ ಇರ್ತದೆ. ಅದು ಬಿಸಿಲಿನಿಂದ ತಡ್ಕೊಳ್ಳಿರುವಂಥದ್ದಿರ್ಬೋದು, ಚಳಿಯಿಂದ ಇರ್ಬೋದು, ಮಳೆಯಿಂದ, ಈ ರೀತಿ ತಡ್ಕೊಳ್ಳುವಂಥ ಸಾಮರ್ಥ್ಯ ಅವರ ದೇಹದಲ್ಲೇ ಇದೆ. ಹೀಗಾಗಿ ಕ್ರೀಡೆಯಲ್ಲಿ ಭಾಳ ದೊಡ್ಡ ಸಾಧನೆ ಮಾಡ್ತಾರೆ. ಆ ಕ್ರೀಡೆಯಲ್ಲಿ ಈಗೇನು ಬೇರೆ ಬೇರೆ ಕ್ರೀಡೆಗಳು ನಡೀತವೆ ಶಾಲೆಗಳಲ್ಲಿ. ಆ ಕ್ರೀಡೆಗಳ ಜೊತೆಗೆ ಸನ್ಮಾನ್ಯ ಶಿಕ್ಷಣ ಸಚಿವರಲ್ಲಿ ಇದ್ದಾರೆ. ಸನ್ಮಾನ್ಯ ಶಿಕ್ಷಣ ಸಚಿವರೇ, ಶಾಲೆಗಳಲ್ಲಿ ಉಳಿದೆಲ್ಲ ಕ್ರೀಡೆಗಳ ಜೊತೆ ಈ ಆರ್ಚರಿಯನ್ನು ತರಬೇಕು ಅನ್ನುವಂಥ ಒಂದು ವಿನಂತಿಯನ್ನು ನಾನು ಮಾಡ್ಕೊಳ್ತೇನೆ. ಆರ್ಚರಿ ಯಾಕಂದರೆ ನಾನು ಒಂದೇ ಒಂದು ಜಿಲ್ಲೆಯ ಉದಾಹರಣೆ ಕೊಡ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಯಾದಗಿರಿ ಜಿಲ್ಲೆಯ ಸುರಪುರ ಅನ್ನುವಂಥ ಒಂದು ಊರಲ್ಲಿ ಒಂದು ಆರ್ಚರಿ ಸೆಂಟ್ರ್ ಇದೆ. ನಾನು ನೋಡಿನಲ್ಲ, ಹೋಗಿ ಕೂಡ ನೋಡಿ ಬಂದೆ. ಕಳೆದ 3 ವರ್ಷದವರು ಸಾಧನೆ ನೋಡಿದೆ ನಾನು. ಒಬ್ಬನು ಮೌನೇಶ್ ಕುಮಾರ್ ಅನ್ನೋಂಥ ಒಬ್ಬ ಯುವಕ, ಅವನು ಆರ್ಚರಿ ಒಳಗಡೆ ಇಷ್ಟರೊಳಗಡೆ 24-26 2 ವರ್ಷದ ಅವಧಿನಲ್ಲಿ 3 ಚಿನ್ನದ ಪದಕವನ್ನು, 3 ಬೆಳ್ಳಿ ಪದಕನ್ನು, 3 ಕಂಚಿನ ಪದಕವನ್ನು ತಂದಿರ್ತಾನೆ. ಜೊತೆಗೆ ಶಾಲೆಯಲ್ಲಿ ಸುಮಾರು 30 ವಿದ್ಯಾರ್ಥಿಗಳಿಗೆ, ಶಾಲೆಯಿಂದ ಒಂದು ಖಾಸಗಿ ಒಂದು ಕೇಂದ್ರ ಅದು, 30 ವಿದ್ಯಾರ್ಥಿಗಳಿಗೆ ಆತ ಟ್ರೈನಿಂಗ್ ಬೇರೆ ಕೊಡ್ತಿದ್ದಾನೆ. ಅಲ್ಲಿ ಹೆಣ್ಮಕ್ಳು ಕೂಡ ಇದ್ದಾರೆ ನೋಡಿ, ಅನ್ನಪೂರ್ಣ ಅಂತ ಒಬ್ಬಳಿದ್ದಾಳೆ, ಭಾಗ್ಯಶ್ರೀ ಅಂತ. ಇವರೆಲ್ಲ ಕಳೆದ 2-3 ವರ್ಷದಲ್ಲಿ ಅನ್ನಪೂರ್ಣ ಅಂತ ಒಬ್ಬ ವಿದ್ಯಾರ್ಥಿನಿ ಹೆಸರಲ್ಲಿ ಹೇಳೋದಾದರೆ 2 ಚಿನ್ನ, 2 ಬೆಳ್ಳಿ, 3 ಕಂಚು, ಅದನ್ನು 2 ವರ್ಷದಲ್ಲಿ ಅವರು ತಂದಿರ್ತಾರೆ. ಈ ರೀತಿಯಾಗಿ ಸುಮಾರು 4-5 ಕ್ರೀಡಾ ಕೇಂದ್ರಗಳು ಯಾದಗಿರಿ ಜಿಲ್ಲೆಯ ಬೇರೆ ಬೇರೆ ಊರುಗಳಲ್ಲಿ ಮತ್ತು ಕೊಡಗು ಜಿಲ್ಲೆಯ ದೇವಾಪುರದಲ್ಲಿ, ಹೀಗೆ ಬೇರೆ ಬೇರೆ ಕಡೆ ನಡೀತಾ ಇದೆ. ಸೊ ಈ ಕ್ರೀಡೆ ಖಾಸಗಿಯಾಗಿ ಮಾಡ್ತಾರೆ. ತಾವೇನಾದರೂ ಶಾಲೆ ಮಕ್ಕಳಿಗೆ ಅದನ್ನು ಆಡುವಂಥ ಸರ್ಕಾರ ಸ್ಪೋರ್ಟ್ಸಲ್ಲಿ ಸೇರಿಸಿದರೆ ಅದರಲ್ಲಿ ಸಬ್ ಜೂನಿಯರ್, ಜೂನಿಯರಲ್ಲಿ ಹೈಸ್ಕೂಲ್ವರೆಗೆ ಬರುತ್ತೆ. ಒಳ್ಳೆಯ ಸಾಧನೆಯನ್ನು ನಮ್ಮ ಮಕ್ಕಳು ಮಾಡ್ತಾರೆ. ಹೀಗಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಕ್ರೀಡಾ ಶಾಲೆಯನ್ನು ಪ್ರಾರಂಭಿಸುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಕ್ರೀಡಾ ಶಾಲೆಗಳಲ್ಲಿ ಮತ್ತು ಉಳಿದ ಎಲ್ಲ ಶಾಲೆಗಳಲ್ಲಿ ಆ ಕ್ರೀಡೆಯನ್ನು ಜಾರಿಗೆ ತರಬೇಕು ಅನ್ನೋಂಥ ವಿನಂತಿಯನ್ನು ನಾನು ಮಾಡ್ಕೊಳ್ತೇನೆ. ಇನ್ನು ಒಂದಷ್ಟು ವಿಚಿತ್ರ ಸಮಸ್ಯೆಗಳಿದೆ, ಹೇಳಿದರೆ ಕೆಲವರಿಗೆ ಮನಸ್ಸಲ್ಲಿ ನೋವು ಆಗ್ಬೋದು. ನಮ್ಮನ್ನು ಬುಡಕಟ್ಟು ಜನಾಂಗ ಅಂತೇಳಿ ಉಲ್ಲೇಖ ಮಾಡಿ ನಮಗೆ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಕುಲಶಾಸ್ತ್ರ ಅಧ್ಯಯನ ಅಂತ ಮಾಡ್ತಾರೆ. ಕುಲಶಾಸ್ತ್ರ ಅಧ್ಯಯನ ಅಂದರೆ ನಮ್ಮ ಭಾಷೆ ಹೇಗೆ, ನಮ್ಮ ಆಹಾರ ಹೇಗೆ, ನಾವು ಹೇಗೆ ಮನೆಗಳು ಕಟ್ತೇವೆ, ನಮ್ಮ ನಡೆನುಡಿ ಹೇಗೆ, ಇದೆಲ್ಲ ಅನೇಕ ಸಂಗತಿಗಳ ಅಧ್ಯಯನ ಮಾಡಿ ನಮಗೆ ಆ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಆದರೆ ಇತ್ತೀಚೆಗೆ ಅನೇಕ ವಿದೇಶಿ ಅನೇಕ
ಮತದ ಮಿಷನರಿಗಳು ಆ ಜನಾಂಗವನ್ನು ಆಮಿಷದ ಮುಖಾಂತರ ಅಥವಾ ಯಾವುದೇ ಬೇರೆ ಬೇರೆ ರೂಪದಲ್ಲಿ ಬಲವಂತವಾಗಿರ್ಬೋದು, ಬೇರೆ ಬೇರೆ ರೂಪವಾಗಿ ಅವರ ಸಂಸ್ಕೃತಿಯನ್ನು ಪರಿವರ್ತನೆ ಮಾಡ್ತಾರೆ. ನಾನೇನು ಹೇಳಲಿಕ್ಕೆ ಹೊರಟಿದ್ದೇನೆಂದರೆ, ನಮ್ಮ ಇರುವಂಥ ಯಾವುದಾದ್ರೂ 1, 2, 3 ಆಚರಣೆಗಳು ನಾವು ಬಿಟ್ಟಿವೆ ಅಂತಾದರೆ ನಾವು ನಮ್ಮ ಗುರುತನ್ನು ಕಳ್ಕೊಳ್ತೇವೆ. ನಮ್ಮ ಗುರುತನ್ನು ಕಳ್ಕೊಂಡ್ರೆ ನಮ್ಮ ಸಂಖ್ಯೆ ಕಡಿಮೆ ಆಗುತ್ತೆ, ನಮ್ಗೆ ಸಿಗಬೇಕಂತ ಯಾವ ಸೌಲಭ್ಯಗಳು ಸಿಗದೇ ಇರುವಂಥ ಕಾಲ ಬರ್ಬೋದು. ನಾನು ಕಳೆದ ವರ್ಷ ಒಬ್ಬರದ್ದು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅದು ವಿಚಿತ್ರ ಕಾರ್ಯಕ್ರಮ. ಅವರೊಂದು ಬೇಡಿಕೆ ಇಟ್ಟರು ಆ ಕಾರ್ಯಕ್ರಮದಲ್ಲಿ. ಅದೇನೆಂದರೆ, ಯಾರೆಲ್ಲ ಈ ರೀತಿಯಾಗಿ ಬುಡಕಟ್ಟು ಜನಾಂಗ ಅವ್ರದ್ದಾದಂಥ ಪರಂಪರೆ ಬಿಟ್ಟು ಬೇರೆ ಕಡೆ ಹೋಗಿರ್ತಾರೆ ಅವ್ರಿಗೆ ಆ ಲೀಸ್ಟಿಂದ ತೆಗಿಬೇಕು ಅಂತ ಅವರು ಡಿ ಲಿಸ್ಟಿಂಗ್ ಅಂತೇಳಿ ಅದಕ್ಕೊಂದು ಕಾರ್ಯಕ್ರಮಕ್ಕೆ ಹೆಸರಿಟ್ಟಿದ್ರು. ಅಂದರೆ ಇದು ಇಲ್ಲಿ ನಮ್ಮಲ್ಲಿ ಕಡಿಮೆ. ಉತ್ತರ ಭಾರತ ಕಡೆ ಹೋದರೆ ಅಸ್ಸಾಂ ಇರ್ಬೋದು, ಮೇಘಾಲಯ, ನಾಗಾಲ್ಯಾಂಡ್, ಮಿಜೋರಾಂ, ಸಿಕ್ಕಿಂ, ತ್ರಿಪುರ ಕಡೆ ಹೋದರೆ, ಅರುಣಾಚಲ ಪ್ರದೇಶ ಕೆಲವು ದೊಡ್ಡ ಸಮಸ್ಯೆ ಅದು ಶುರುವಾಗಿದೆ. ಈ ಬುಡಕಟ್ಟು ಜನಾಂಗ ಈ ರೀತಿಯಂಥ ಸಮಸ್ಯೆನ ಅನುಭವಿಸಿ ಒಂದಿನ ಏನಾದರೂ ಆಕ್ರೋಶಕ್ಕೆ ಒಳಗಾದರೆ ಏನಾಗ್ಬೋದು ಅನ್ನೋದು ನಾವು ಯೋಚನೆ ಮಾಡಬೇಕು. ಅನೇಕ ಸಲ ಹೇಳ್ಬಿಡ್ತೇವೆ SC/STಗಳು ಆ ಸೌಲಭ್ಯ ಈ ಸೌಲಭ್ಯ ಅಂತ. ಆದರೆ ಅವರ ಸಾಧನೆ ಇಲ್ವಾ ಈ ದೇಶಕ್ಕೆ? ತುಂಬ ಸಾಧನೆ ಇದೆ. ನಾವೊಂದು ತಿಲಕ್ ಮಾಂಜಿ ಅಂತ ಒಬ್ಬ ಯುವಕನ ಒಂದು ಸ್ವಲ್ಪ ಕತೆ ಓದ್ತಾ ಇದ್ದೆ. ಕತೆ ಅಂದರೆ ಕತೆ ಅಲ್ಲ, ನಡೆದಿರುವಂಥದ್ದು. ಯಾವ ಈ ದೇಶದ ಸ್ವಾತಂತ್ರ್ಯ ಹೋರಾಟ ಶುರುವಾಯಿತು 1857ರಲ್ಲಿ, ಅದಕ್ಕಿಂತ 10 ವರ್ಷ ಪೂರ್ವದಲ್ಲಿ ಒಬ್ಬ ತಿಲಕ್ ಮಾಂಜಿ ಅನ್ನುವಂಥ ಒಬ್ಬ ಬುಡಕಟ್ಟು ಯುವಕ ಬಿಹಾರದಲ್ಲಿ ಬಿಲ್ ವಿದ್ಯೆ ಮಾಡಿ ಅವನು ಬ್ರಿಟಿಷರನ್ನು ಓಡಿಸ್ತಾನೆ. ಅದಾದಮೇಲೆ ಸಾಲು ಸಾಲಾಗಿ ಬರ್ತಾನೆ. ಬಿರ್ಸಾ ಮುಂಡಾ ಅಂತ ನಾವೆಲ್ಲ ಕೇಳಿದ್ದೀವಿ, ಇವತ್ತು ಪ್ರತಿಮೆ ಬೇರೆ ಬೇರೆ ಕಡೆ ಹಾಕ್ತಾ ಇದ್ದಾರೆ. ಆ ಬಿರ್ಸಾ ಮುಂಡಾ 15ನೇ ವಯಸ್ಸಿನಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಶುರು ಮಾಡ್ತಾನೆ. ಇಂಥ ಅನೇಕ ಉದಾಹರಣೆಗಳನ್ನು ನಾವು ಬಿಹಾರದಲ್ಲಿ, ರಾಜಸ್ಥಾನದಲ್ಲಿ, ಗುಜರಾತ್ನಲ್ಲಿ ನೋಡ್ತೇವೆ. ಕರ್ನಾಟಕದಲ್ಲಿ ಕೂಡ ಒಬ್ಬ ನಾವು ಎಲ್ಲ ಕೇಳಿದ್ದೀವಿ, ಕುಮಾರ್ ರಾಮನ ಕತೆ ಕೇಳಿದ್ದೀವಿ, ಹಲಗಲಿಯ ಬೇಡರ ಕತೆ ಕೇಳಿದ್ದೀವಿ. ಆ ಹಲಗಲಿಯ ಬೇಡರಿಗೆ ಆಯುಧ ಬಳಸಬಾರ್ದು ಅಂಥೇಳಿ ಆಗಿನ ಬ್ರಿಟಿಷ್ ಸರ್ಕಾರ ನಿರ್ಬಂಧ ಹಾಕುತ್ತೆ. ಅದಕ್ಕೆ ಅವರು ತಲೆ ಓಡಿಸಿ ಕಲ್ಲಿನಿಂದ ಯುದ್ಧ ಮಾಡುವಂಥ ಯೋಚನೆ ಮಾಡ್ಕೊಳ್ತಾರೆ. ತುಂಬ ಕಲ್ಲು ಸಂಗ್ರಹ ಮಾಡ್ಕೊಂಡು ಗೆರಿಲ್ಲಾ ಮತ್ತು ಕಲ್ಲಿನಿಂದ ಯುದ್ಧ ಮಾಡಿ ಬ್ರಿಟಿಷರನ್ನ ನೂರಾರು ಸಂಖ್ಯೆಯಲ್ಲಿ ಬ್ರಿಟಿಷ್ ಸೈನಿಕರನ್ನು ಸಾಯಿಸ್ತಾರೆ. ಕೊನೆಗೆ ಅವರಿಗೆ ಒಟ್ಟಾರೆಯಾಗಿ ಸಾಮೂಹಿಕವಾಗಿ ಅವ್ರನ್ನ ಹತ್ಯೆ ಮಾಡಲಾಗ್ತದೆ. ಹಲಗಲಿಯ ನಾವು ಬೇಡರು ಅಂತ ಕರಿಬಾರ್ದು, ವೀರರು ಅಂತ ಕರಿಬೇಕು. ಹಾಗೆ ನಾಲ್ಮಡಿ ಸುರಪುರದ ಒಡೆಯ, ಸುರಪುರದ ರಾಜರು ರಾಜ ವೆಂಕಟಪ್ಪ ನಾಯಕ್, ಸುರಪುರದ ನಾಲ್ಮಡಿ ವೆಂಕಟಪ್ಪ ನಾಯಕ್ ಅಂತ ಕರೀತಾರೆ. ಬಹಳ ದೊಡ್ಡ ಹೋರಾಟ ಮಾಡಿದ್ದಾರೆ ಅವರು. ಹೀಗೆ ನೂರಾರು ಸಂಖ್ಯೆಯಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ರಾಮ ಹಬ್ಸಿ ಸಿದ್ಧಿ ಅಂತಿದ್ದ. ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮನ ಕಾಲದಲ್ಲಿ ಆತ ರಾಣಿ ಚೆನ್ನಮ್ಮನ ಸೈನ್ಯದಲ್ಲಿ ಸೇನಾಪತಿ. ಆ ಸಂದರ್ಭದಲ್ಲಿ ಅವರು ಆ ಯುದ್ಧ ಮಾಡಿ ಆ ಥ್ಯಾಕ್ರೆಯನ್ನು ಅವನು ಹತ್ಯೆ ಮಾಡ್ತಾನೆ. ತನ್ನ ಬರ್ಚಿ ಇದ್ದ ಅಂದರೆ ರಾಣಿ ಚೆನ್ನಮ್ಮ ಹೊಡೆಯುವ ಸಂದರ್ಭದಲ್ಲಿ ಇವನು ಹೊಡೆದು ಹತ್ಯೆ ಮಾಡ್ತಾನೆ. ಆಮೇಲೆ ವೀರಾವೇಶದ ಥ್ಯಾಕ್ರೆಯ ರುಂಡವನ್ನು ಬರ್ಚಿಗೆ ಸೇರಿಸಿ ಅವನ ಊರಲ್ಲೆಲ್ಲ ವೀರಾವೇಶದ ಮೆರವಣಿಗೆ ಮಾಡ್ತಾನೆ. ನಾನು ಇದನ್ನು ಯಾಕೆ ಹೇಳಲಿಕ್ಕೆ ಹೊರಟೆ ಅಂದರೆ, ಪರಿಶಿಷ್ಟ ಪಂಗಡ ಅಥವಾ ಜಾತಿ ಕೇವಲ ಸರ್ಕಾರದ ಲಾಭ ಪಡೆಯೋದು, ಸರ್ಕಾರನೇನೋ ಪಡೆದು ಬದುಕೋರು ಅಂತ ನಾವು ಅಂದ್ಕೊಳ್ಬಾರ್ದು. ಈ ದೇಶದ ಸಂಸ್ಕೃತಿಗೆ, ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ, ಈ ದೇಶದ ಉಳಿವಿಗೆ, ಪರಂಪರೆಗೆ ಆಧಾರವಾಗಿ ಅವರು ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಹೀಗಾಗಿ ಈ ಮೀಸಲಾತಿ ಈ ಥರದ ಅನೇಕ ಸಂಗತಿಗಳನ್ನು ಕೇಳೋದು ನಮ್ಮ ಹಕ್ಕು ಅಂತೇಳಿ ನಾವು ಅನೇಕ ಸಲ ಹೇಳ್ತಿರ್ತೇವೆ. ಹೀಗಾಗಿ ಆ ಥರದ ಬಲವಂತವಾದ ಮತಾಂತರ ಇರ್ಬೋದು ಅಥವಾ ಆಮಿಷದ ಮತಾಂತರ, ಇದನ್ನು ತಡೆಯುವಂಥ ಯೋಜನೆ ಏನಾದರೂ ಸರ್ಕಾರ ಹಾಕ್ಕೊಳ್ಳದೇ ಇದ್ದರೆ ಅದು ಕೂಡ ಒಂದು ದಿವಸ ಭಾಳ ವಿಕಟ ರೂಪ ತಾಳ್ಬೋದು ಅಂತ ವಿನಂತಿಯನ್ನು ಮಾಡಿಕೊಂಡು, ಕೊನೆಗೆ ಸನ್ಮಾನ್ಯ ಸಭಾಪತಿಗಳು 2 ಭಾಳ ಮಹತ್ವದ ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಪರಿಸರದ ಹೋರಾಟಗಾರ್ತಿ ಸಾಲು ಮರದ ತಿಮ್ಮಕ್ಕ, ಈ ಸಾಲು ಮರದ ತಿಮ್ಮಕ್ಕನವರ ಅವರು ಸ್ವರ್ಗಸ್ಥರಾಗಿದ್ದಾರೆ. ಅವರ ಹೆಸರಿನಲ್ಲಿ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡುವಂಥ ಮಾತನ್ನು ಕೊಟ್ಟಿದ್ದಾರೆ. ಭಾಳ ಒಳ್ಳೆಯ ವಿಚಾರ ಮತ್ತು ಅದಕ್ಕೆ ಧನ್ಯವಾದ ಕೂಡ ನಾನು ಅರ್ಪಿಸ್ತೇನೆ. ಆದರೆ ಇನ್ನೂ ಸೇರಿಸಬೇಕಾದಂಥ 2 ವ್ಯಕ್ತಿಗಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಸುಕ್ರಿ ಬೊಮ್ಮಗೌಡ ಅವರು ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂಥವರು. ಆ ಜನಾಂಗದ ಇಡೀ ಜಾನಪದ ಕಲೆಯನ್ನು ನೂರಾರು ಹಾಡುಗಳಿಂದ ಅವರು ಕಂಠಸ್ಥ ಮಾಡಿ ನೋಡ್ದೇನೆ ಹೇಳ್ತಿದ್ರು ಮತ್ತು ಕಾರ್ಯಕ್ರಮ ಕೊಡ್ತಿದ್ರು. ಸುಕ್ರಿ ಬೊಮ್ಮಗೌಡ ಅಂತ. ಹಾಗೆ ಇನ್ನೊಬ್ಬರು ತುಳಸಿ ಗೌಡ ಅಂತೇಳಿ, ಅವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನವರು. ಇಬ್ಬರು ಕೂಡ ಆ ತುಳಸಿ ಗೌಡ ಕೂಡ ಪರಿಸರಕ್ಕಾಗಿ ನೂರಾರು ಈ ನರ್ಸರಿಗಳಲ್ಲಿ ಸಸಿಗಳನ್ನು ಬೆಳೆದಂಥವ್ರು, ಅರಣ್ಯ ಇಲಾಖೆ ಜೊತೆ ಸೇರಿ. ಸಾಮಾನ್ಯ ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ.
ಹೇಗೆ ನಾವು ಸಾಲುಮರದ ತಿಮ್ಮಕ್ಕನಿಗೆ ಗೌರವ ಕೊಡ್ತೇವೋ ಹಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಳಸಿ ಗೌಡ ಅವರಿಗೆ ನಾವು ಬಹಳ ದೊಡ್ಡ ಗೌರವ ಕೊಡ್ತೇವೆ ಪರಿಸರ ವಿಚಾರದಲ್ಲಿ. ಅಂಕೋಲದವರು. ಹೀಗಾಗಿ ಅವರ ಇಬ್ಬರ ಅಂಕೋಲ, ಹೌದು, ಇಬ್ಬರು ಅಂಕೋಲದವರು. ಅವರ ಇಬ್ಬರ ಹೆಸರಿನಲ್ಲಿ ಕೂಡ ಒಂದು ಸ್ಮಾರಕವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕೇಳಿಕೊಂಡು ನಮ್ಮದೇ ಕ್ಷೇತ್ರ ಅದು, ನಮ್ಮ ಕ್ಷೇತ್ರ. ಜೊತೆಗೆ ಇನ್ನೆರಡು ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. 2024ರಲ್ಲಿ ಭೋಜೇಗೌಡ್ರೆ, ಈ ವಿಚಾರಕ್ಕೆ ನೀವು ನಮ್ಗೆ ತುಂಬ ಸಪೋರ್ಟ್ ಕೊಡಬೇಕು, ವಕೀಲರಿದ್ದೀರಿ. ಅದೇನೆಂದರೆ 2024ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡ್ತು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಬೇಕು ಅಂತೇಳಿ. ಭಾಳ ಹಿಂದಿನಿಂದ ಬಂದಂಥ ಹೋರಾಟ ಅದು. ಆದರೆ ಕಳೆದ ವರ್ಷ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಘೋಷಣೆ ಮಾಡ್ತು, ಪರಿಶಿಷ್ಟ ಪಂಗಡಕ್ಕೆ ಮಾಡಲಿಲ್ಲ. ನಾನೇನು ಹೇಳ್ತೇನೆ ಅಂದರೆ, ನಾನು ಆಗಲೇ ಉಲ್ಲೇಖ ಮಾಡಿದೆ, 50 ಪಂಗಡಗಳಲ್ಲಿ 1-2-3 ಪಂಗಡ ಬಿಟ್ಟರೆ ಉಳಿದೆಲ್ಲರೂ ಕೂಡ ಸಂಖ್ಯೆಲ್ಲ ಕಡಿಮೆ, ಆ ಕಾಡಿನಿಂದ ಆಚೆ ಬರೋದಿಲ್ಲ, ಶಿಕ್ಷಣ ಕಡಿಮೆ, ಎಲ್ಲದರೂ ಕಡಿಮೆಗಳು ಕಷ್ಟದಲ್ಲಿದ್ದಾರೆ. ಅವರಿಗೆ ಉಳಿದ ಸಮುದಾಯ, ದೊಡ್ಡ ಸಮುದಾಯ ಜೊತೆ ಒಂದೇ ಗುಂಪಿನಲ್ಲಿ ಮೀಸಲಾತಿ ಪಡ್ಕೊಳ್ಳೋದು ಕಷ್ಟ. ಅದಕ್ಕೋಸ್ಕರ ಸಣ್ಣ ಸಣ್ಣ ಸಮುದಾಯಗಳಿಗೆ, ಪ್ರಿಮೇಟಿವ್ ಟ್ರೈಬ್ಗಳಿಗೆ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಬೇಕು ಅನ್ನೋಂಥ ವಿಚಾರವನ್ನು ನಾವು ಅನೇಕ ಕಡೆ ಸ್ವತಃ ಅದನ್ನು ಹೋರಾಟ ಮಾಡಿದ್ದೀವಿ. ಕಳೆದ 2-3 ತಿಂಗಳ ಹಿಂದೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೆ ಮತ್ತು ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆಲ್ಲ ನಾವು ಮನವಿ ಕೊಟ್ಟಿದ್ದಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದನ್ನು ಸಭೆ ಮಾಡಿ ನಾಯಕರನ್ನು ಸೇರಿಸಿ ಅಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೂಡ ಕೊಡ್ತಾ ಇದ್ದೇವೆ. ಈ ವಿಚಾರನ ಬಜೆಟ್ನಲ್ಲಿ ಸೇರಿಸಿ ಬುಡಕಟ್ಟು ಸಮುದಾಯದಲ್ಲಿಯೂ ಒಳ ಮೀಸಲಾತಿ ತರಬೇಕು ಅನ್ನುವಂಥ ಮನವಿಯನ್ನು ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ಮುಖ್ಯಮಂತ್ರಿಗಳಿಗೆ ಮಾಡಿಕೊಳ್ತಾ ಇದ್ದೇವೆ. ಹೀಗೆ ಒಳ ಮೀಸಲಾತಿ ಇರ್ಬೋದು, ಯಾರು ಸಂಸ್ಕೃತಿ ಬಿಟ್ಟು ಆಚೆ ಹೋಗಿರ್ತಾರೋ ಡಿಲಿಸ್ಟಿಂಗ್ ಮಾಡೋದಿರ್ಬೋದು, ಜೊತೆಗೆ ಅರಣ್ಯ ಹಕ್ಕು ಕಾಯ್ದೆಯನ್ನು ಭದ್ರ ಮಾಡಿ ಅಚ್ಚುಕಟ್ಟಾಗಿ ನಮ್ಗೆ ಹಕ್ಕುಪತ್ರ ಕೊಡೋ ವಿಚಾರದೊಂದಿಗೆ ಉಳಿದೆಲ್ಲ ಸರ್ಕಾರ ಯೋಜನೆಗಳು ಸಿಗಬೇಕಂದ್ರೆ ಅರಣ್ಯ ಹಕ್ಕುಪತ್ರಗಳು ನಮಗೆ ಸರಿಯಾಗಿ ಸಿಗಬೇಕು ಅನ್ನುವಂಥದ್ದು. ಹೀಗೆ ಈ ಎಲ್ಲ ಅಂಶಗಳನ್ನು ಬಜೆಟ್ನಲ್ಲಿ ಸೇರಿಸಬೇಕು ಅನ್ನೋ ಮಾತನ್ನು, ವಿನಂತಿಯನ್ನು ಮಾಡಿಕೊಂಡು, ನಮ್ಮ ವಿಶೇಷವಾಗಿ ಬುಡಕಟ್ಟು ಜನಾಂಗದ ಬಗ್ಗೆ ಮಾತಾಡುವವರ ಸಂಖ್ಯೆ ಕಡಿಮೆ. ಅನೇಕ ಸಲ ತಪ್ಪಾಗಿ ಅಧಿಕಾರಿಗಳು ತಪ್ಪು ತಿಳ್ಕೊಳ್ಬಾರ್ದು. ಒಂದು ತಪ್ಪಾಗಿ ಭಾಳ ಕಡೆ ಏನು ಬರೀತೇವೆ ಅಂದರೆ SC/ST ಅಂತ ಬರೆದು ಬಿಡ್ತೇವೆ. SC/ST ಅಂತ, SC ಬೇರೆ ST ಬೇರೆ. ನಾನಿದನ್ನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂದರೆ, ಸರ್ಕಾರದ ಯೋಜನೆಗಳು ಅನುಷ್ಠಾನ ಮಾಡುವಾಗ SCಗಳು ಹತ್ತಿರ ಸಿಕ್ಬಿಡ್ತಾರೆ. ಸನ್ಮಾನ್ಯ ಸಚಿವರು ತಮಗೆಲ್ಲ ಗೊತ್ತು, ಎಲ್ಲೋ ಊರಿನ ಪಕ್ಕದಲ್ಲಿ ಸ್ಲಮ್ ಏರಿಯಾ ಅಂತ ಕರೀತಾರೆ, ಹಾಗೆ ಕರಿಬಾರ್ದು, ಆದರೂ ಕರೀತಾರೆ, ಅಥವಾ ಇನ್ನೇನೋ ಕರೀತಾರೆ. ಅಂದರೆ ನಗರದ ಪಟ್ಟಣದ ಪಕ್ಕದಲ್ಲಿ ಸಿಗ್ತಾರೆ. ಆದರೆ ಈ ಬುಡಕಟ್ಟು, ಮಾನ್ಯ ಸಭಾಪತಿಗಳೇ ಮುಗಿಸ್ತೇನೆ ನಾನು, ಬುಡಕಟ್ಟು ಜನಾಂಗ ನಾವು ಹುಡುಕಬೇಕಂದ್ರೆ ಎಷ್ಟೋ, ಹೌದು, 100 ಕಿಲೋಮೀಟರ್ ದೂರ ಹೋಗ್ಬೇಕು. ನಾನು ಭಾಳ ವಿಶೇಷವಾಗಿ ವಿನಂತಿ ಮಾಡ್ಕೊಳ್ತೇನೆ ಎಲ್ಲ ಜನಪ್ರತಿನಿಧಿಗಳಲ್ಲಿ ಮತ್ತು ಅಧಿಕಾರಿಗಳಲ್ಲಿ. ಸಾಮಾನ್ಯವಾಗಿ ಮಾಧ್ಯಮದವ್ರು ಹೋಗ್ತಿರ್ತಾರೆ. ಈ ಕೊಡಗು ಜಿಲ್ಲೆ ಇರ್ಬೋದು ಅಥವಾ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಇವತ್ತಿಗೂ ಕಾಡಿನ ಅಂಚಿನಲ್ಲೇ ಅವರಿಗೆ ಪ್ಲಾಸ್ಟಿಕ್ಕಿನ ಗೂಡಂಥ ಮನೆಗಳು ಕಟ್ಟಿಕೊಟ್ಟಿರ್ತಾರೆ. 1,000ದಲ್ಲಿ ಒಂದು ಮನೆ ಆಗುತ್ತೆ. ಯಾಕಂದರೆ ಸರ್ಕಾರದ ಮನೆ ಹಾಕ್ಲಿಕ್ಕೆ ಅವರಿಗೆ ಅಲ್ಲಿ ಜಾಗ ಇರೋದಿಲ್ಲ. ಆನೆ ಬಂದುಬಿಟ್ಟು ಆ ಮನೆಯನ್ನು ಎಲ್ಲ ತೆಗೆದು ಆಚೆ ಎಸೆದ್ಬಿಟ್ಟು ಅಲ್ಲಿ ಅವರು ಓಡಿ ತಪ್ಪಿಸ್ಕೊಳ್ತಾರೆ. ಮತ್ತೆ ಮರುದಿನ 1,000ದಲ್ಲೋ 500ರಲ್ಲೋ ಒಂದು ಪ್ಲಾಸ್ಟಿಕ್ ತಂದು ಮನೆ ಕಟ್ಕೊಳ್ತಾರೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಇಷ್ಟು ವರ್ಷ ಕಳೆದ ಮೇಲೂ ಪ್ಲಾಸ್ಟಿಕ್ನಲ್ಲಿ ವಸತಿ ಮಾಡುವಂಥ ಜನಗಳಿದ್ದಾರೆ ಅಂದರೆ ನನಗನ್ಸೋದು ಪ್ರಾಣಿಗಳಿಗಿಂತ ನಾವು ಕೀಳಾಗಿ ಬುಡಕಟ್ಟು ಜನಗಳನ್ನು ನೋಡ್ತಾ ಇದ್ದೇವೇನೋ ಅಂತ. ಹಾಗಾಗಿ ದಯವಿಟ್ಟು ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಆ ಜನಾಂಗದ ಕಡೆ ಲಕ್ಷ್ಯ ಕೊಡಬೇಕನ್ನುವಂಥ ವಿನಂತಿಯನ್ನು ಸರ್ಕಾರಕ್ಕೆ ಮಾಡ್ಕೊಳ್ತಾ, ಒಂದು ಹಿಂದಿಯ ಒಂದು ಕವನ ಇತ್ತು, ಅದು ಬಹಳ ಪ್ರಸ್ತುತ ಅಂತ ಅಂದ್ಕೊಳ್ತೇನೆ ನಾನು. ಚಲೋ ಜಲಾಯೇ ದೀಪವಹ, ಇದಕ್ಕೆ ಹೋಗೋದಲ್ಲ, ಅದು ರೆಕಾರ್ಡಿಗೆ ಹೋಗೋದಿಲ್ಲ, ಹಿಂದಿ ಕೇಳಿದ್ರೆ ಸಾಕು. ನಾವು ಹೇಳಿದ್ರೆ ಕೇಳೋದಷ್ಟೇ ನಡೀತಾ ಇರುವಂಥದ್ದು, ಭಾಳ ಆಗ್ತಿಲ್ಲ. ಆದ್ರೂ ಕನ್ನಡದಾಗ ಬರೀತಾರ, ಕೊನೆಯಲ್ಲಿ ಅನುವಾದ ಭೋಜೇಗೌಡ್ರೆ ಬಹಳ ಗಂಭೀರವಾಗಿ ಹೇಳ್ತಾರೆ. ನಾವೆಲ್ಲ ಕೇಳ್ಕೊಳ್ಳಿ ಅಂತ ಕಾರಣ ಕೇಳ್ತೇನೆ. ಭೋಜೇಗೌಡ ಆಮೇಲೆ ಅನುವಾದ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ಚಲೋ ಜಲಾಯೇ ದೀಪವಹ ಜಹಾ ಅಬೀಬಿ ಅಂಧೇರಾ ಹೈ ಅಂತ ಭಾಳ ಜನರಿಗೆ ಅರ್ಥ ಆಗಿರ್ಬೇಕು. ಚಲೋ ಜಲಾಯೇ ದೀಪವಹ, ಬೆಳಗ್ಸೋಣ, ನಡೀರಿ ನಾವೆಲ್ಲ ಅಲ್ಲಿ ಹೋಗೋಣ ಅಂತ ಈ ವಿನಂತಿಯನ್ನು ನಾನು ವಿಶೇಷವಾಗಿ ಜನಪ್ರತಿನಿಧಿಗಳಲ್ಲಿ, ಅಧಿಕಾರಿಗಳಲ್ಲಿ ಮಾಡ್ಕೊಳ್ತಾ,
ಈ ನಾನು ಹೇಳೋದು ಎಲ್ಲ ಸಂಗತಿಗಳು ಬಜೆಟ್ನಲ್ಲಿ ಸೇರಿಸುವಂಥ ಪ್ರಯತ್ನ ಮಾಡಲಿ ಅನ್ನೋಂಥ ವಿನಂತಿಯನ್ನು ಮಾಡಿಕೊಂಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸನ್ಮಾನ್ಯ ಸಭಾಪತಿಗಳಿಗೆ ಮತ್ತು ಕೇಳಿದಂಥ ಭೋಜೇಗೌಡ್ರೆ ಕೇಳಿದಂಥವರಿಗೂ ಅಭಿನಂದನೆ ಸಲ್ಲಿಸಿ ನಾನು ಅಭಿನಂದನೆ ಗೋವಿಂದರಾಜು ಇಲ್ಲ ಎಲ್ಲರೂ ಕೇಳಿದಿರ ಆಯ್ತು, ಎಲ್ಲರೂ ಕೇಳೋರು ಚೆನ್ನಾಗಿ ಮಾತಾಡಿ ಕೂತ್ಕೊಳ್ಳಿ. ಗೋವಿಂದರಾಜು